ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಜೇಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ತುಂಬ ಸ್ಟ್ರಗಲ್ ನಂತರ ಈಗ ತಾನೇ ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ವಾಪಸ್ ಮನೆಗೆ ಬಂದಿದ್ದೀನಿ. ಇನ್ನೂ ರಿಕವರ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಪ್ರೇ ಮಾಡಿದ್ದಕ್ಕೆ, ಬೇಗ ಹುಷಾರಾಗಿ ಅಂತ. ಹಾಗೆ ಇದು ನನ್ನ ರಿಕವರಿ ಟೈಮ್ ನಡೀತಾ ಇದೆ. ಜೊತೆಗೆ ಸಾಕಷ್ಟು ವೀಡಿಯೋಸ್ ನಿಮಗೆ ಶೇರ್ ಮಾಡಿಕೊಡ್ಲಿಕ್ಕೂ ತುಂಬ ಇದೆ, ಪೆಂಡಿಂಗ್ ವೀಡಿಯೋಸ್ ತುಂಬ ಇದೆ. ಅದನ್ನೆಲ್ಲ ನೀವು ಎಂಜಾಯ್ ಮಾಡ್ತಾಯಿರಿ. ಒಂದಿನ ನಾನು ಮತ್ತೆ ನಿಮಗೆ ಸಿಕ್ಕಿ ನನಗೇನಾಗಿತ್ತು, ಎಕ್ಸಾಕ್ಟಾಗಿ ನನಗೆ ಏನಾಗಿದೆ ಅಂತ ಅನ್ನೋದನ್ನು ಇನ್ ಡೀಟೇಲ್ ನಾನು ನಿಮ್ಮ ಜೊತೆಗೆ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಪ್ರಿಯಾ ಈಗಾಗಲೇ ಹೊರಟಾಗಿದೆ, ಆದರೆ ಪ್ರಿಯಾ ಹೊರಡೋಕ್ಕೆ ಮುಂಚೆ ಕಳೆದಂಥ ಸಾಕಷ್ಟು ಸಮಯ ಆ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತಲೇ ಶೂಟ್ ಮಾಡಿದ್ದೆ. ಅದೆಲ್ಲವೂ ಎಲ್ಲೋ ತುಂಬಾ ಹಿಂದೆ ಉಳ್ಕೊಂಬಿಟ್ಟಿದೆ. ಮೊದಲು ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಡ, ಆನಂತರ ನನಗೇನಾಗಿತ್ತು ಅಂತ ಅದನ್ನು ಡೀಟೇಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವೆಲ್ಕಮ್ ಟು ದಿಸ್ ಲೈಫ್ ಸ್ಟೈಲ್ ಒನ್ಸ್ ಅಗೈನ್. ಸಾಕು ವರ್ಷ ಹಿಂಗೆ ಬರ್ತದೆ. ತಮ್ಮನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗದಾ? ಚಲೋ. ಇವತ್ತು ಶನಿವಾರ ಆದ್ರಿಂದ ಬೆಳಗಿಂದ ಸಂಜೆವರೆಗೂ ಇಷ್ಟ ಇದೇ ಥರದ ದರ್ಶನ. ಇದು ಮಾಗಡಿ ರಂಗನಾಥ ಸ್ವಾಮಿ. ನಾನು ತುಂಬ ಸರ್ತಿ ನಿಮಗೆ ತೋರಿಸಿದ್ದೀನಿ. ಇದು ಬೆಳೆಯೋ ರಂಗನಾಥ ಸ್ವಾಮಿ. ನಾವೇನೇ ಕೆಲಸ ಮಾಡೋಕ್ಕೂ ಮುಂಚೆ ಮೊದಲು ಬಂದು ನಾವು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಪ್ರಿಯಾ ಬಂದಮೇಲೆ ಒಂದು ಸತಿ ಮಾಗಡಿಗೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ಲು. ಹಾಗಾಗಿ ಅವಳನ್ನ ಕರ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೂಜೆ ಎಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಸೊ ಸ್ವಲ್ಪ ಲೇಟಾಗಿ ಹೊರಟಿದ್ರಿಂದ ಮಧ್ಯಾಹ್ನದ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ರಂಗ ಅಂತ ಹೆಸರಿಟ್ಟಿದೆ ಹೌದಾ? ಇಟ್ಕೊಳ್ಳೋವರೆಗೂ ತಡೆಯೋಕ್ಕಾಗಿಲ್ಲ. ಬಾಯಲ್ಲಿ ನೀರು ಬರ್ತದೆ. ಏನು ಇದೆಲ್ಲ ಮಿಸ್ ಮಾಡ್ಕೋತಾ ಇದ್ದಂತೆ ಪ್ರಿಯಾ. ಅಲ್ಲಿ ಅಲ್ಲೆಲ್ಲ ಎಲ್ಲಿ ಸಿಗುತ್ತೆ ಇದು? ಮಾಡಲ್ವಾ? ಬರೀ ಪಿಜ್ಜಾ, ಬರ್ಗರ್ ಅಂತ. ಅಲ್ಲಿ ಆ ಕಡೆಗೆ ಲಾಯರ್ ಆಫೀಸ್ ಇದೆ. ಲಾಯರ್ ಆಫೀಸ್ ಪಕ್ಕದಲ್ಲಿ ಹೋಟೆಲ್ ಇದೆ. ನಾವು ಟೆಂಪಲ್ಗೆ ಬಂದ್ವಿ ಇವತ್ತು. ಊಟ ಎಲ್ಲ ಖಾಲಿ ಆಗಿತ್ತು, ಬಾಗಿಲು ಹಾಕಿದ್ರು ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ರು. ಇಲ್ಲೇನು ವಿಶೇಷ ಅಂದರೆ ಮನೆ ಊಟ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಬಂದ್ರು. ಮನೆ ಊಟ ಅಂತಾನೆ ಅನಿಸ್ತು. ನಾನು ಊಟ ಆದ್ಮೇಲೆ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದರೆ ಇಲ್ಲಿ ಎಲ್ಲರೂ ಲೇಡೀಸ್ ಸ್ಟಾಫ್ ಇದ್ದಾರೆ. ಹಾಯ್. ಆಮೇಲೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಅಂತ ಹೇಳಿದ್ರು. ಇಲ್ಲಿ ಮುದ್ದೆ ಊಟ ಸಿಗುತ್ತೆ. ಡೈಲಿ ಏನು ಮಾಡ್ತೀರಿ ನೀವು? ಡೈಲಿ ಕೋಸಂಬರಿ, ಸೈಡ್ಸ್ ಪಲ್ಯ, ಹಪ್ಪಳ, ರಸಮು, ಮಜ್ಜಿಗೆ. ಮುದ್ದೆ ಊಟ ಅಂತ ಮುದ್ದೆ ಊಟ ಡೈಲಿ. ಇವತ್ತು ನಮಗೆ ಬಸ್ಸಾರು ಊಟ ಸಿಕ್ಕಿತ್ತು. ಬೆಳಗ್ಗೆ 12 ಗಂಟೆ ಸ್ಟಾರ್ಟು. ಊಟ ಮಾತ್ರ? ಊಟ ಮಾತ್ರ. ಮಧ್ಯಾಹ್ನ ಅಡ್ರೆಸ್ ಏನಾದ್ರು ಕೊಡ್ತೀವಿ. ಪಾರ್ಸಲ್ ಎಲ್ಲ ಕೊಡ್ತೀವಿ. ಅಡ್ರೆಸ್ ಇದ್ರು ಮಾಡ್ಕೊಡ್ತೀವಿ. ಓಕೆ. ಪ್ರಿಯಂಗೂ ತುಂಬ ಇಷ್ಟ ಆಯಿತು ಮುದ್ದೆ ಊಟ ಇವತ್ತು. ಹೆಂಗನ್ನಿಸ್ತು? ಸೊ ಊಟ ಬೇಕು ಅಂತನ್ನೋರು ನಿಮಗೇನಾರು ಎಲ್ಲರೂ ಹೋಟೆಲ್ ಕ್ಲೋಸ್ ಆಗಿ ಸುಮಾರು ಕಡೆ ನಾನು ಮಾಗಡಿಗೆ ಹೋಗಿ ಬಂದಾಗೆಲ್ಲ ಸುಮಾರು ಕಡೆ ನೋಡ್ತಾ ಇದ್ವಿ. ಎಷ್ಟೊಂದು ಕಡೆ ಹೋಟೆಲ್ ಕ್ಲೋಸ್ ಆಗಿಬಿಡ್ತಾ ಇತ್ತು.
ಇವತ್ತು ಇಲ್ಲಿ ಕರ್ಕೊಂಬಂದ್ರೆ 4 ಗಂಟೆ ಆಗಿದೆ. ಈಗ 4 ಗಂಟೆವರೆಗೂ ಓಪನ್ ಇರುತ್ತೆ. ಊಟ ಜಾಸ್ತಿ ಆಯಿತು. ಕರೆಕ್ಟ್, ಮಿರರ್ ಇಲ್ಲ ಅಂತ ಪ್ರಿಯಾ ಇಲ್ಲಿ ಬರಿದೆ ಅಂತ. ಕುತ್ಕೋಬೇಕಷ್ಟೆ. ಕೆಳಗಿಂದ ಅವನ್ ಕಾಲಿಗೆ ಕೊಂಡು ಹೇಳ್ತಾ ಇದ್ದಾನೆ. ಅಲ್ಲ ಚಿನ್ನ ಕೆಳಗಡೆ ಇವಾಗ 10 ಗಂಟೆ ಅಲ್ವಾ? 10 ಗಂಟೆ ಕರೆಕ್ಟಾಗಿ ಹೈಪರ್ ಆಕ್ಟಿವ್. Okay, 3, 2, 1. ಚಿನ್ನೆ ಇವತ್ತೆಲ್ಲರಿಗೂ ಸ್ವಲ್ಪ ಗಂಟ್ಲೆ ನೋವು, ನೆಗಡಿ, ಕೆಮ್ಮು ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ 1 ಪಾಟ್ ರಸಂ ರೈಸ್ ಮಾಡಿದ್ದೀನಿ. ಮೀನ್ವೈಲ್ ಪ್ರಿಯಿಂಗ್ಗೆ ಕಳ್ಸೋಕ್ಕೆ ಈ ಸರ್ತಿ ಏನೇನೆಲ್ಲ ಕಳಿಸ್ಬೇಕು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದರ ಪ್ರಕಾರ ಪ್ರತಿದಿನ ಒಂದೊಂದನ್ನು ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಇವತ್ತು ಅವಳಿಗೆ ತುಂಬ ಇಷ್ಟ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಇದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತೆಲ್ಲ ಹೇಳ್ತಾಯಿದ್ಲು. ಅದು ಹಾಲ್ಕೋವಾ. 1 ಕಪ್ಪಷ್ಟು ತುಪ್ಪ, 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಫಸ್ಟ್ ಚೆನ್ನಾಗಿ ಹುರ್ಕೋಬೇಕು. ಸೊ ಹಾಲ್ಕೋವಾ ನಾವೆಲ್ಲ 90ಸಲ್ಲಿ ತಿಂತಾಯಿದ್ದಂಥ ಒಂದು ಸ್ವೀಟ್ ರೆಸಿಪಿ, ಅದು ಒಂದು ಬರ್ಫಿ. ಸೊ ಮೈದಾ ಹಿಟ್ಟನ್ನು ಬಳಸಿ ಮಾಡೋವಂಥ ಒಂದು ಬರ್ಫಿ ರೆಸಿಪಿ. ತುಪ್ಪ ಮತ್ತು ಮೈದಾ ಹಿಟ್ಟು ಇದೆರಡನ್ನೂ ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದಂಗೆ ಆ ಮೈದಾ ಹಿಟ್ಟಲ್ಲಿರುವಂಥ ಹಸಿ ವಾಸನೆ ಕೂಡ ಹೋಗಬೇಕು. ಬಣ್ಣ ಚೇಂಜ್ ಆಗಬಾರ್ದು, ಆದಷ್ಟು ಇದು ಬೆಳ್ಳಗಿರೋ ಹಾಗೆಯೇ ಹುರ್ಕೋಬೇಕು. ನೋಡಿ, ಈ ರೀತಿ ಆದರೆ ಸಾಕು. ಮೈದಾ ಹಿಟ್ಟಲ್ಲಿ ಅದೊಂದು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಹೋಗೋವರೆಗೂ ಸಣ್ಣ ಊರಿನಲ್ಲಿ ಸುಮಾರು ಒಂದು 3 ರಿಂದ 4 ನಿಮಿಷ ಹುರ್ಕೊಂಡಿದ್ದೀನಿ. ನಂತರ ಇದಕ್ಕೆ 1.5 ಕಪ್ಪಷ್ಟು ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡೋದನ್ನು ಹಾಕ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಮೈದಾ ಹಿಟ್ಟು ನಾವೇನು ಹುರ್ಕೊಂಡಿರ್ತೀವಲ್ಲ ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಸಕ್ಕರೆ ಪುಡಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದು ಬಿಸಿಗೆ ಕರಗಿಬಿಡುತ್ತೆ ಸಕ್ಕರೆ. ನಮಗೆ ಬರ್ಫಿ ಶೇಪಲ್ಲಿ ಕಟ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಇದೇ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಬಿಟ್ಟು ಸೆಟ್ ಮಾಡಿ ನಾವು ಕಟ್ ಮಾಡ್ಕೋಬೋದು. ಸೊ ಈ ಹಾಲ್ಕೋವಾದ ರೆಸಿಪಿ ನಾವು ಮೈದಾ ಹಿಟ್ಟಷ್ಟೇ ಅಲ್ಲದೆ ಗೋಧಿ ಹಿಟ್ಟಲ್ಲೂ ಕೂಡ ಸೇಮ್ ಮಾಡ್ಕೋಬೋದು. ಪ್ರಿಯಿಂಗ್ ತುಂಬ ಇಷ್ಟ ಆಗಿರುವಂಥ ಹಾಲ್ಕೋವಾದ ರೆಸಿಪಿ ಇದು. ಚೆನ್ನಾಗಿದೆ. ಮಿಕ್ಸ್ ಮಾಡಿಕೊಂಡು ಈ ರೀತಿ ಯಾವುದೇ ಶೇಪಲ್ಲಿ ಬೇಕಾದ್ರೆ ನೀವು ಮಾಡಿ ಕಟ್ ಮಾಡಿ ಇಟ್ಕೊಂಡು ಬಾಕ್ಸಲ್ಲಿ ಹಾಕಿಟ್ಕೊಂಡು ತುಂಬ ದಿನದವರೆಗೂ ಇಟ್ಕೊಂಡು ತಿನ್ನೋವಂಥ ಹಾಲ್ಕೋವಾ ರೆಸಿಪಿ. ಇವತ್ತು ಮಧ್ಯಾಹ್ನದ ಲಂಚ್ಗೋಸ್ಕರ ಸಿಂಪಲಾಗಿ ಒಂದು ಸಾಂಬಾರ್ ರೆಸಿಪಿ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಳೆ ಎಲ್ಲ ಜಾಸ್ತಿ ಹಾಕಿ ಸೊಪ್ಪೆಲ್ಲ ಹಾಕಿ ಮಾಡೋವಂಥ ಒಂದು ರೆಸಿಪಿ. ಮೊದಲಾಗಿ ಒಂದು ಸಣ್ಣ ಕಪ್ಪಷ್ಟು ಹೆಸರು ಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮಸೂರ್ ದಾಲ್ ಮತ್ತು ತೊಗರಿಬೇಳೆ ಇದೆರಡನ್ನೂ ಕೂಡ ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ 3 ರೀತಿ ಬೇಳೆಗಳಿದೆ. ಇದ್ರ ಜೊತೆಗೆ ಒಂದು ಸಣ್ಣ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು, ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇ 1 ಈರುಳ್ಳಿ, ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಹಾಗೆ ಇದು ಮುಳುಗೋಷ್ಟು ನೀರು ಹಾಕಿ ಸುಮಾರು ಒಂದು 2 ಅಥವಾ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಇದಾದ ನಂತರ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೋಬೋದು. ಸೊ ಇವತ್ತು ಮಾಮ್ ಆ್ಯಂಡ್ ಡಾಟರ್ ಹೇರ್ ಟ್ರಿಮ್ ಕೂಡ ಇದೆ. ಪ್ರಿಯಾ ಇವತ್ತು ಮನೆಗೆ ಪಾರ್ಲರ್ ಅವ್ರನ್ನ ಕರೆಸಿಯಾಳೆ, ಅರ್ಬನ್ ಕಂಪ್ನಿಯವ್ರನ್ನ ಬುಕ್ ಮಾಡಿದ್ಲು. ಸೊ ಇವತ್ತು ಹೆಡ್ ಮಸಾಜ್ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಅಂತ ಹೇಳ್ತಾ ಇದ್ಲು.
ಪಾರ್ಲರ್ಗೆ ಹೋಗೋಷ್ಟು ಪುರ್ಸೊತ್ತೆ ಸಿಗ್ತಾ ಇಲ್ಲ, ತುಂಬ ಕೆಲಸಗಳಿರ್ತಾ ಇತ್ತು. ಹಾಗಾಗಿ ಅರ್ಬನ್ ಕಂಪ್ನಿಯವ್ರನ್ನ ಮನೆಗೆ ಬುಕ್ ಮಾಡ್ಕೊಂಡಿದ್ಲು. ಸೊ ಮಮ್ ಅಂಡ್ ಡಾಟರ್ ಹೇರ್ ಟ್ರಿಮ್ ಜೊತೆಗೆ ಹೇರ್ ಮಸಾಜ್ ಕೂಡ ನಾವು ಇವತ್ತು ತೊಗೊಂಡಿದ್ವಿ. ಮೊದಲಾಗಿ ಪ್ರಿಯಾ ಹೇರ್ ಕಟ್ ಮಾಡಿಸ್ಕೋತೀವಳೆ. ಮನೆಗೆ ಬಂದು ಈ ಥರ ಮಾಡ್ಕೊಡೋದ್ರಿಂದ ಎಕ್ಸ್ಟ್ರಾ ನಮಗೆ ಚಾರ್ಜಸ್ ಏನೂ ಆಗಲ್ಲ. ಸೊ ಏನು ಹೇರ್ ಕಟ್ ಚಾರ್ಜಸ್ ಇರುತ್ತೋ ಅಷ್ಟೇ ಚಾರ್ಜ್ ಮಾಡ್ತಾರೆ. ಇದು ಕೊಲಾಬ್ರೇಷನ್ ಖಂಡಿತ ಅಲ್ಲ, ನಮಗೆ ಪರ್ಸ್ನಲಾಗಿ ಬೇಕು ಅಂತ ಅನಿಸ್ತು, ಹಾಗಾಗಿ ನಾವು ಇವನ್ನ ಕರೆಸಿದ್ವಿ. ಹಾಗೆ ಇಬ್ಬರಿಗೂ ಒಳ್ಳೆ ಮಸಾಜ್ ಅಂತ ಮಾಡಿದ್ರು. ತುಂಬ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರು, ಹೇರ್ ಕಟ್ ಮಾಡಿದ್ರು. ನಾವು ಇದನ್ನು ಹೇರ್ ಸೆಟ್ ಮಾಡಿಸ್ಲಿಲ್ಲ, ಯಾಕಂದರೆ ಹೇರ್ ಕಟ್ ಆದ ಕೂಡಲೇ ಇಮಿಡಿಯೇಟಾಗಿ ಮಸಾಜ್ ಮಾಡೋದ್ರಿಂದ ಹೇರ್ ಸೆಟ್ ಎಲ್ಲ ಏನೂ ಮಾಡಿಲ್ಲ. ವಾಶ್ ಮಾಡಿದ್ಮೇಲೆ ನಿಮಗೆ ಯಾವ ಥರ ಹೇರ್ ಕಟ್ ಪ್ರಿಯಾ ಮಾಡಿಸೇಳೆ ಅಂತದನ್ನು ನಿಮಗೆ ತೋರಿಸ್ತೀನಿ. ತುಂಬ ಸ್ಟ್ರೆಸ್ ಇದ್ದಾಗ, ಕೆಲಸ ಜಾಸ್ತಿ ಇದ್ದಾಗ ಈ ಥರದೊಂದು ಆಯಿಲ್ ಮಸಾಜ್ ಯಾರು ಮಾಡಿದಾಗ ಎಷ್ಟು ರಿಲೀಫ್ ಅಂತ ಅನಿಸುತ್ತೆ. ಇವತ್ತು ಅದೇ ರೀತಿ ರಿಲೀಫ್ ಅಂತ ಅನ್ನಿಸ್ತು. ಸೊ ಪಾರ್ಲರ್ಗೆ ಹೋಗಿಲ್ಲ ಅಂತಂದ್ರೂ ಕೂಡ ಮನೇಲಿ ನಮಗೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಮಸಾಜ್ ಆಯಿತು, ಹೇರ್ ಕಟ್ ಕೂಡ ಆಯಿತು. ಹಾಗೆ ಮೀನ್ವೇಲ್ ನಾನು ಅಡುಗೆನೂ ಮಾಡ್ತಾಯಿದ್ದೆ. ಕುಕ್ಕರಲ್ಲಿ ನಾನು ಆಗಲೇ ಸೊಪ್ಪು ಮತ್ತು ಬೇಳೆ ಬೇಯಿಸೋದಕ್ಕೆ ಇಟ್ಬಿಟ್ಟು ಹೋಗಿದ್ದೆ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೋಸ್ಕರ ಫಸ್ಟು ಬಾಣಲಿನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಅದೆರಡು ಸಿಡಿದ ನಂತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗಲೇ ಇದಕ್ಕೆ ಒಂದು 3 ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುರ್ಕೊಳ್ಳೋವಂಥ ಟೈಮಲ್ಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಾಗಿ ಬರೀ ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ನೀವು ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೋಬೋದು. ಆನಂತರ ಖಾರಕ್ಕೆ ಒಂದು 2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ. ಇದಕ್ಕೆ ಬೇರೆ ಏನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಟೊಮೆಟೊ ಬೇಕಾಗಿಲ್ಲ. ಇದಿಷ್ಟನ್ನ ಒಗ್ಗರಣೆನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ನಾವು ಕುಕ್ಕರಲ್ಲಿ ಫಸ್ಟ್ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಬೇಳೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಆಯಿತು. ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿರುತ್ತೆ. ಒಂದು ತೊವ್ವೆ ಹೆಂಗಿರುತ್ತಲ್ಲ ಅದೇ ರೀತಿ ಇರುತ್ತೆ. ಸೊಪ್ಪು ಮತ್ತು ಬೇಳೆ ಎಲ್ಲ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ಇದನ್ನು ನೀವು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು. ಈ ಟೈಮಲ್ಲಿ ಇದಕ್ಕೆ ರುಚಿಗೆ ಬೇಕಾಗೋಷ್ಟು ಉಪ್ಪು, ಹಾಗೆ ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಕೊಂಡು ನೀರು ಹಾಕಿ ಇನ್ನು 1 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಈ ಸೊಪ್ಪಿನ ಸಾಂಬಾರು ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇದೇ ರೀತಿ ನೀವು ಟ್ರೈ ಮಾಡಿ. ಹಾಗೆ ಇವತ್ತು ವಾಯ್ಸ್ ಓವರ್ ಮಾಡೋಕ್ಕೆ ನಾನು ಭಾಳಷ್ಟು ಕಷ್ಟಪಟ್ಟು ವಾಯ್ಸ್ ಓವರ್ ಮಾಡಿದ್ದೀನಿ. ಎಲ್ಲರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ. ಹೇರ್ ಕಟ್ ಮಾಡಿಸ್ಕೊಂಡಿರೋದು ಯಾವುದು ಸ್ನೇಹಿತತಿ? ಬಟರ್ಫ್ಲೈ ಕಟ್.